ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಸಂಡೇ ನಿಮ್ಗೆ ಗೊತ್ತೇ ಇದೆ, ಸ್ವಲ್ಪ ಕೆಲಸಗಳು ಲೇಟಿದೆ. ಇವಾಗ ಒಂದು ಅರ್ಧ ಗಂಟೆ ವರ್ಕೌಟ್ ಮುಗಿಸ್ಬಂದೆ. ಯಾಕೆಂದರೆ ಹಬ್ಬಕ್ಕೆ ಮುಂಚೆಯಿಂದನೂ ಪೀರಿಯಡು ಅದು ಇದು ಅಂದ್ಕೊಂಡು ವರ್ಕೌಟು ನಿಲ್ಲಿಸ್ಬಿಟ್ಟಿದೆ. ಸೊ ಇವತ್ತಿಂದ ಮತ್ತೆ ನಾನು ರೊಟೀನಿಗೆ ಬರ್ತಾಯಿದ್ದೀನಿ. ಸೊ ವಿಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ಬೇರೆ ನೋಡಿ ನೋಡಿ. ಗುಡ್ ಮಾರ್ನಿಂಗ್. ಲೈಕ್ ಮಾಡಿ, ಮಮ್ಮಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ವೆಲ್ಕಮ್. ಮಟನ್ ಕೂಡ ಬಂತು, ಸಾಂಬಾರು ಮಾಡಬೇಕು. ಸೊ ಚಿಕನ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಚಿಕನ್ ಮಾಡ್ತಾ ಇಲ್ಲ. ಮನೆಯವ್ರಿಗೆ ಸ್ವಲ್ಪ ಚಿಕನ್ ಕೊಡಬೇಡಿ, ಜಾಸ್ತಿ ಹೀಟು ಅಂತ ಹೇಳಿದ್ದಾರೆ. ಅದಕ್ಕೆ ಸ್ವಲ್ಪ ಇತ್ತೀಚಿಗೆ ಮಟನ್ನೇ ತರಿಸ್ತಾ ಇದ್ದೀನಿ. 8:30 ಈಗ ನನ್ನ ಕೆಲಸಗಳು ಶುರು. ಬೆಳ್ಳುಳ್ಳಿ ಈರುಳ್ಳಿ ಬಿಡಿಸಿಟ್ಟಿದ್ದೀನಿ. ಈಗ ಪಟಪಟ ಅಂತ ಕೆಲಸ ಸ್ಟಾರ್ಟ್ ಮಾಡಬೇಕು. ಇವಾಗ ಫಸ್ಟು ರೊಟ್ಟಿಗೆ ಹೆಂಚಿಟ್ಟು ಬರೋಣ. ಚಟ್ನಿ ಕೂಡ ಇನ್ನೂ ಮಾಡ್ಕೊಂಡಿಲ್ಲ. ಸೊ ಪೀರಿಯಡು ಅದು ಇದು ಅಂದ್ಕೊಂಡು ಹುರ್ಕೊಟ್ಬಿಟ್ಟು ಏನೋ ಕಳ್ಕೊಂಡಂಗೆ ಆಗ್ಬಿಟ್ಟಿದೆ. ಸೊ ಇವತ್ತಿಂದ ನನ್ನ ರೊಟೀನ್ ಶುರುವಾಗುತ್ತೆ. ರೊಟ್ಟಿ ಕೊಡ್ಲಾ? ಯಾರಿಗೂ ಬೇಡವೇನಪ್ಪ ರೊಟ್ಟಿ? ಇನ್ನು ರೊಟ್ಟಿ ಎಲ್ಲ ಮಾಡ್ಕೋತಾ ಇದ್ದೀನಿ ನೋಡಿ. ಮಧ್ಯಾಹ್ನ ಸಾಂಬಾರು ಮಾಡಿಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದ್ರ ಕಂಟಿನ್ಯೂಸ್ ಬ್ಲಾಗ್ನ ನಾನು ಮತ್ತೆ ನಾಳೆ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾಕೆಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ಹಾಗಾಗಿ. ಸೊ ಇವಾಗ ABC ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಏನೇನು ಹಾಕಿದ್ದೀನಿ ಅಂದರೆ ಬೀಟ್ರೂಟು, ಕ್ಯಾರೆಟು ಮತ್ತು ಆಮ್ಲ ಹಾಕಿದ್ದೀನಿ. ಸೊ ಮೂರನ್ನು ಗ್ರೈಂಡ್ ಮಾಡಿ ಕುಡಿತಾ ಇದ್ದೀನಿ. ಸೊ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು. ಸ್ಕಿನ್ ಬ್ರೈಟ್ ಆಗೋದಕ್ಕೆ, ಏರ್ ಫಾಲ್ಗೆ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಇದಾದ ನಂತರ ಶನಿವಾರ ನಾನು ಒಂಚೂರು ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿದ್ದೆ. ಆಲ್ರೆಡಿ ಮಿನಿ ಬ್ಲಾಗ್ಗಳನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಅಲ್ಲೂ ಕೂಡ ನೀವು ವಿಡಿಯೋಸ್ನ ನೋಡ್ಬೋದು. ಸೊ ಇಲ್ಲಿ ತುಳಸಿ ಗಿಡಗಳನ್ನ ಜಾಸ್ತಿ ಹಾಕಿದ್ದೀನಿ. ಮೊನ್ನೆ ಲಾಸ್ಟ್ ಟೈಮು ಕಾಕಡ ಗಿಡಗಳನ್ನ ಹಾಕಿದ್ನಲ್ವ, ಅದನ್ನು ಕ್ಲೀನ್ ಮಾಡಬೇಕಿತ್ತು. ಅಂದರೆ ಗಿಡಗಳು ಇನ್ನೂ ದೊಡ್ಡದಾಗಿ. ಸುಜಿತ್ನ ಮಲಗಿಸಿ ಈ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. 3:30ಗೆ ಸುಜಿತ್ ಬಂದರೆ ಅವಾಗಿಂದ ಕೆಲಸ ಮತ್ತೆ ಶುರುವಾಗುತ್ತೆ ನೋಡಿ. ಮಧ್ಯಾಹ್ನ ಊಟ ಮಾಡಿ ಒಂದು ಅರ್ಧ ಗಂಟೆ ವೀಡಿಯೋಸು ಅಥವಾ ಎಡಿಟಿಂಗ್ ಅಂತ ಕೂರ್ತೀನಿ. ಅದಾದಮೇಲೆ ನೈಟೇನೆ ನಾನು ಎಡಿಟಿಂಗ್ ಕೂರೋದು. ಸೊ ಸುಜಿತ್ ಏನಾದರೂ 3:30ಗೆ ಬಂದ ಅಂತಂದರೆ ನನಗೆ ಪಾಪ ಊಟ ಮಾಡಿಸೋದು, ಅವ್ನು ಮಲಗಿಸೋದು. ಬೇಗ ಮಲಗಲ್ಲ, ಊಟ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಮಲಗೋದು. ಸೊ ಮಲಗಿಸೋ ಅಷ್ಟರಲ್ಲಿ 5 ಗಂಟೆ 5:15 ಆಗೋಗುತ್ತೆ. ಅದಾದಮೇಲೆ ಕೆಲಸಗಳನ್ನ ಶುರು ಮಾಡ್ತೀನಿ. ಸೊ ಪಾತ್ರೆ ತೊಳ್ಕೊಳ್ಳೋದು, ಕಸ ಗುಡಿಸೋದು, ಹೊರಗಡೆ ಕಸ ಗುಡಿಸೋದು, ಈ ಥರ ಎಲ್ಲ ಕೆಲಸಗಳು. ಮತ್ತು ಗಿಡಗಳೆಲ್ಲ ಕ್ಲೀನ್ ಮಾಡಿ ತುಂಬಾ ದಿನಗಳಾಗಿತ್ತು. ಸೊ ನಾನು ಹೇಳ್ತಾನೆ ಇರ್ತೀನಿ, ಯಾವಾಗಲೂ ಒಬ್ಬರು ತಾತನ ನಾವು ಕರಿತಾ ಇರ್ತೀವಿ. 1 ತಿಂಗಳಿಂದ ಆ ತಾತ ಬಂದೇ ಇಲ್ಲ. 1 ತಿಂಗಳೇನು ಜಾಸ್ತಿನೇ ಆಗಿದೆ. ಸೊ ನೋಡಿ ಸಾಕಾಗಿ ನಾನೇ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸಂಜೆ ಹತ್ತತ್ರ ಒಂದು 5:30 ಮೇಲಾಗಿದೆ ಟೈಮು. ಇದೆಲ್ಲ ಕ್ಲೀನಿಂಗ್ ಮುಗಿಸೋ ಅಷ್ಟರಲ್ಲಿ, ಇದು ಕ್ಲೀನಿಂಗ್ ಕೆಲಸ ಮುಗಿಸಿ ಕಸ ಗುಡಿಸಿ ಎಲ್ಲ ಹೋಗೋ ಅಷ್ಟರಲ್ಲಿ ಒಂದು 6:30 ಆಗೋಯಿತು. ಸೊ ಬೇಗ ಕ್ಲೀನ್ ಮಾಡೋಕ್ಕೋಗಿ ಒಂದು ಕಡೆ ಕೈ ಕೂಡ ಕಟ್ ಮಾಡ್ಕೊಂಬಿಟ್ಟೆ. ಸೊ ಮನೆಯವರು ಎಲ್ಲೋದ್ರು, ಇಷ್ಟೊತ್ತಾದ್ರೂ ಒಳಗೆ ಬಂದಿಲ್ವಲ್ಲ, ಎಲ್ಲೋದ್ರು ಅಂತ ಅದೇ ಬೈತಾಯಿದ್ರು. ಸುಜಿತ್ ಮಲಗಿದ್ದಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅನ್ನಲ್ಲ, ಏನಾದರೂ ಕೆಲಸ ಹುಡ್ಕೊಂಡು ಮಾಡ್ತಾ ಇರ್ತೀಯ, ರೆಸ್ಟ್ ಮಾಡಲ್ಲ ಏನಿಲ್ಲ ಅಂತ. ಸೊ ನೋಡಿ, ಈ ಕಾಕಡ ಗಿಡಗಳು ಹೀಗಾಗಿದೆ. ಇದಕ್ಕೆ ಗೊಬ್ಬರ ಹಾಕಬೇಕಂತೆ. ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ನೋಡಿ, ಇಲ್ಲೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ. ಇಲ್ಲಿ ಸ್ವಲ್ಪ ನೆಲ ಎಲ್ಲ ಒಣಗಿಬಿಟ್ಟಿದೆ. ಹಾಗೆ ಬಿಟ್ಬಿಟ್ಟೆ, ಯಾಕೆಂದರೆ ಕೈಯೆಲ್ಲ ಉರಿತಾ ಇತ್ತು. ಮುಂಚೆ ಎಲ್ಲ ಗಾರ್ಡನ್ನು ನಾನೇ ಕ್ಲೀನ್ ಮಾಡ್ತಾಯಿದ್ದೆ. ಇತ್ತೀಚೆಗೆ ಈ ಹೊಸ ಮನೆ ಕಟ್ಟಿದ ಮೇಲೆ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು. ಸೊ ಹೊಸ ಮನೆನ ನಾನು ಕ್ಲೀನ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಯಾವಾಗಾದರೂ ಒಂದು ಬಾರಿ ಕ್ಲೀನ್ ಮಾಡ್ಬೋದು, ಆಗಲ್ಲ. ಅದಕ್ಕೋಸ್ಕರ ತಾತಂಗೆ ಹೇಳಿ ಒಂದೇ ಸಲ ಈ ಗಾರ್ಡನ್ನು, ಹೊಸ ಮನೆ ಕ್ಲೀನಿಂಗು, ಕಾಂಪೌಂಡು,
ಫಸ್ಟ್ ಫ್ಲೋರಲ್ಲೆಲ್ಲ ಕ್ಲೀನ್ ಮಾಡೋದು ಇದೆಲ್ಲ ಕೆಲಸ ಕೊಟ್ಬಿಡ್ತೀನಿ ತಾತಂಗೆ. ಸೊ ನಾಳಿನ ಬ್ಲಾಗಲ್ಲಿ ನೋಡಿ ನಾಳೆ ತಾತಂಗೆ ಬರೋಕ್ಕೆ ಹೇಳಿದ್ದೀನಿ, ಏನೇನೆಲ್ಲ ಕೆಲಸಗಳು ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಫೈನಲಿ ಇಷ್ಟು ಕ್ಲೀನ್ ಮಾಡಿದ್ದಾಯಿತು. ಇದಕ್ಕೂ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಬೇಕು. ತುಳಸಿ ಗಿಡಗಳು ಭಾಳ ಚೆನ್ನಾಗಿ ಬಂದಿದೆ, ಏಕೆಂದರೆ ನಾನು ಬಾಗಿಲು ತೊಳೆದಿದ್ದ ನೀರೆಲ್ಲ ಸೀದಾ ತುಳಸಿ ಗಿಡಕ್ಕೆ ಹೋಗುತ್ತೆ. ಸೊಂಪು ಏನಾದರೂ ತುಂಬಿದ್ರೆ ಅದ್ರ ನೀರು ಕೂಡ ಸೀದಾ ಇಲ್ಲೇ ಬಂದು ನಿಲ್ಲುತ್ತೆ. ಸೊ ಹಂಗಾಗಿ ಇಲ್ಲಿ ನೋಡಿ, ಅಲ್ಲಿ ಕಬ್ಬು ಕೂಡ ಹಾಕಿದ್ದೀನಿ. ಯಾವಾಗಲೂ ನೀರು ಸದಾಕಾಲ ಅಲ್ಲಿ ಇರೋದ್ರಿಂದ ಈ ಪಾರಿಜಾತ ಗಿಡ ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದು ಶನಿವಾರದ ಬ್ಲಾಗ್. ಸೊ ಶನಿವಾರ ಬೆಳಗ್ಗೆ ಇವತ್ತಂತೂ ತುಂಬ ಹೂಗಳಿತ್ತು, ಫೋಟೋಗೆ ಮುಡ್ಸೋಕ್ಕಂತೂ ತುಂಬ ಹೂಗಳು ಮುಡಿಸಿ ಅಲಂಕಾರ ಮಾಡಿದ್ದೀನಿ. ನನ್ನ ವಾಯ್ಸಂತೂ ನಿಜವಾಗ್ಲೂ ಸರಿ ಹೋಗ್ತಾಯಿಲ್ಲ. ನನಗೆ ಇಲ್ಲಿ ಡಾಕ್ಟ್ರಿಗೆ ತೋರಿಸಿದ್ದಕ್ಕೆ ಇಲ್ಲ, ವಾಯ್ಸು 24 ಅವರ್ಸ್ ಅಟ್ಲೀಸ್ಟು ಅಷ್ಟಾದರೂ ನೀವು ವಾಯ್ಸು ಮಾತಾಡ್ದಂಗೆ ರೆಸ್ಟ್ ಕೊಡಬೇಕು. ಒಂದು ಡೇ ಫುಲ್ ರೆಸ್ಟ್ ಕೊಟ್ಟರೆ ವಾಯ್ಸು ಮತ್ತು ನಿಮ್ಮದು ವಾಯ್ಸ್ ಮೊದಲು ಹೇಗಿತ್ತು ಹಾಗೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ನನಗೆ ವಾಯ್ಸಿಗೆ ರೆಸ್ಟ್ ಕೊಡೋಕ್ಕೆ ಆಗ್ತಾನೇ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಫೋನ್ಗಳು ಮತ್ತು ಸುಚಿತ್ರ ಹತ್ರ ಮಾತಾಡೋದು ಇದೆಲ್ಲ ಆಗಿ ಯಾಕೆ ನನಗೆ ವಾಯ್ಸ್ ಹಿಂಗಾಗಿದೆ ಅಂತಲೇ ಗೊತ್ತಾಗ್ತಾನೇ ಇಲ್ಲ. ಸೊ ರೆಸ್ಟ್ ಕೊಡಬೇಕು, ನೋಡೋಣ ಇನ್ನು ಮುಂದಾದ್ರೂ ಒಂದೆರಡು ದಿವಸ ವೀಡಿಯೋ ಸ್ಕಿಪ್ ಮಾಡಿ ಆಮೇಲೆ ರೆಸ್ಟ್ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಮೊದಲಿನ ವೀಡಿಯೋಗಳಲ್ಲಿ ನೋಡಿ ವಾಯ್ಸು ಇದಲ್ಲ, ನಂದು ವಾಯ್ಸು ತುಂಬಾ ಜಖಮಾಗಿದೆ, ಯಾಕೋ ಸರಿಯೇ ಹೋಗ್ತಾಯಿಲ್ಲ. ಶನಿವಾರನೂ ಕೂಡ ಈಗ ಗುರುವಾರ ಎಲ್ಲ ಪೂಜೆ ಮಾಡಿದ್ವಿ, ಅಂದರೆ ಸಂಕ್ರಾಂತಿಗೆ. ಸೊ ಇವಾಗಲೂ ಕೂಡ ಮತ್ತೆ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಫೋಟೋಗಳೆಲ್ಲ ಒರೆಸಿ ವಿಗ್ರಹಗಳೆಲ್ಲ ತೊಳೆದು ಯಥಾ ಪ್ರಕಾರ ಹಬ್ಬಕ್ಕೆ ಏನು ಮಾಡಿದ್ವಿ ಅದೇ ರೀತಿಯಾಗಿ ಶನಿವಾರದ ವಾರ ಕೂಡ ಮತ್ತೆ ಎಲ್ಲ 4 ಗಂಟೆಗೆ ಎದ್ದು ಕ್ಲೀನ್ ಮಾಡಿ ನೈವೇದ್ಯಕ್ಕೆ ಎಲ್ಲ ಎಡೆ ಎಲ್ಲ ಮಾಡಿ ಪೂಜೆ ಮಾಡಿದ್ದಾಯಿತು. ಸೊ ಇವತ್ತಂತೂ ಬೇಕಾದಷ್ಟು ಹೂ ಗಾರ್ಡನಲ್ಲೂ ಬಿಟ್ಟಿತ್ತು. ಸೊ ಇದೆಲ್ಲ ಆದ ನಂತರ ನಾನು ಫುಲ್ ವೀಡಿಯೋಸ್ನ ತೊಗೊಳಕ್ಕಾಗಲಿಲ್ಲ. ಸೊ ಇದು ಭಾನುವಾರ ಸಂಜೆ. ಸೊ ಇನ್ನು ಭಾನುವಾರ ಸಂಜೆ ಎಲ್ಲ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡೋಕ್ಕೇನು ಹೋಗಲಿಲ್ಲ. ಸೊ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಾಲ್ಕನಿಗೆ ಬಂದೆ. ಗೊತ್ತೇ ಇದೆ ನನ್ನ ರೋಟೀನಲ್ಲಿ ಸೋಮವಾರ ಮತ್ತು ಶುಕ್ರವಾರ 2 ದಿವಸ ಮನೆ ಕ್ಲೀನಿಂಗ್ ಇರುತ್ತೆ. ಅಂದರೆ ಡೈಲಿ ಒರೆಸ್ತೀವಿ, ಮೇಲ್ಗಡೆ ಪೋರ್ಷನ್ ಎಲ್ಲ ಕೂಡ ವಾರಕ್ಕೆ 2 ಬಾರಿ ಕ್ಲೀನಿಂಗ್ ಇಟ್ಕೋತೀನಿ. ಅದಕ್ಕಿಂತ ವಾರಕ್ಕೆ 1 ಸಲ ಅಂತ ಅದಕ್ಕಿಂತ ಕಡಿಮೆ ಮಾಡಿಕೊಂಡ್ರೆ ಮನೆಯೆಲ್ಲ ತುಂಬಾ ಧೂಳಾಗಿರುತ್ತೆ. ಸೊ ಹಾಗಾಗಿ ಇವಾಗ ನಾನು ಭಾನುವಾರ ಸಂಜೆನೇ ಮಾಡ್ಕೊಬಿಡ್ತೀನಿ. ಸೋಮವಾರ ಕೇಳ್ತಾ ಇದ್ದೀನಿ, ಹೋಗಪ್ಪ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಬ ಅಂತ. ಸುಮ್ಮನೆ ಕೂತಿದ್ದಾನೆ ಯಾಕೋ ಇವತ್ತು, ಇಲ್ಲಾಂದರೆ ಅವನೇ ಕ್ಲೀನ್ ಮಾಡಿಬಿಡ್ತಿದ್ದ. ಸೊ ಫಸ್ಟು ಕಸ ಗುಡಿಸಿ ಆಮೇಲೆ ಗಿಡಗಳಿಗೆ ನೀರು ಹಾಕಿ ಆಮೇಲೆ ಒಳಗಡೆಗೆ ಹೋಗ್ತೀನಿ. ಇಲ್ಲಾಂದರೆ ಇಲ್ಲಿ ಧೂಳಲ್ಲೇ ಓಡಾಡಿ ಮತ್ತೆ ಎಲ್ಲ ಧೂಳಾಗ್ಬಿಡುತ್ತೆ. ಸೊ ಹೆಜ್ಜೆಗಳು ಗುರುತು ಶುರುವಾಗ್ಬಿಡುತ್ತೆ. ಹಂಗಾಗಿ ಫಸ್ಟು ಬಾಲ್ಕನಿ ಗುಡಿಸಿ ಕ್ಲೀನ್ ಮಾಡ್ಕೋತೀನಿ, ಆಮೇಲೆ ಒಳಗಡೆ ಒರೆಸೋದು. ಇನ್ನು ಬೇಸಿಗೆ ಸ್ಟಾರ್ಟ್ ಆದ್ರಂತೂ ವಿಪರೀತ ಧೂಳು, ನೋಡೋದಕ್ಕೆ ಆಗಲ್ಲ. ಮನೆ ವಾರಕ್ಕೆ 3 ಸಲ ಮೇಲೆ ಒರೆಸಲೇಬೇಕು. ಸೊ ಇದು ಸೋಮವಾರದ ಬೆಳಗ್ಗಿನ ಬ್ಲಾಗ್. ಇದ್ರ ಜೊತೆಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಕಂಟಿನ್ಯೂ ಆಗುತ್ತೆ, ಯಾಕೆಂದರೆ ಇದು ಸೋಮವಾರದ ವೀಡಿಯೋಸು ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ. ಸೊ ಇದರಲ್ಲಿ ಹಾಕ್ಲಿಕ್ಕಾಗಲ್ಲ, ಹಂಗಾಗಿ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ. ಇದು ಬೆಳಗ್ಗೆ ಶುರು ಮಾಡಿರೋಂಥ ಕೆಲಸ. ಬೆಳಗ್ಗೆ ಒಂದು 5:30 5:15 ಎದ್ದಿರ್ತೀನಿ, 5 ಗಂಟೆ ಈ ಟೈಮು. ಆವಾಗ ವೀಡಿಯೋಸ್ ತೊಗೋತಾ ಇರೋದು ನಾನು. ಬೆಳಗ್ಗೆ ಇವತ್ತು ನೆನ್ನೆ ನಾನು ದೋಸೆಗೆ ನೆನೆ ಹಾಕೋದನ್ನು ಮರೆತು ಬಿಟ್ಟೆ. ಹಾಗಾಗಿ ನೈಟು ನೆನೆಸಿದ್ದೆ ಅಕ್ಕಿ ಮತ್ತು ಉದ್ದಿನಬೇಳೆ, ಅವಲಕ್ಕಿ ಇದನ್ನೆಲ್ಲ. ಕಾಯಿ ದೋಸೆ ಮಾಡಿಬಿಡ್ತೀನಿ ತೀರಾ ಹೀಗೆ ಮರ್ತಿದ್ದಾಗ. ಸುಜಿತ್ ಬಾಕ್ಸಿಗೆ ದೋಸೆ ಇರುತ್ತೆ ಅವತ್ತಿನ ರೋಟೀನು. ಸೊ ಅವನು ಅಳೋದಕ್ಕೆ ಶುರು ಮಾಡ್ತಾನೆ, ದೋಸೆ ಮಾಡಿಲ್ಲ ಮ್ಯಾಮ್ ತಿನ್ನೋದಕ್ಕೆ ಕೊಡಲ್ಲ ಅಂತ. ಸೊ ಹಾಗಾಗಿ ಮನೆಯಲ್ಲಿ ಎಳೆ ಕಾಯಿ ಇದ್ದೇ ಇರುತ್ತೆ. ಸೊ ಯಾವಾಗಾದರೂ ತಂದಿಟ್ಟಿರೋದು, ಅಂದರೆ ಈ ಎಳೆನೀರು ಕಾಯಿ ಹಾಕಿದ್ರೆ ಕಾಯಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಬೇಕಾದರೆ ನೀವು ಹಣ್ಣುಕಾಯಿಯೂ ಹಾಕ್ಬೋದು, ತೊಂದರೆ ಇಲ್ಲ ಅಂದರೆ. ಸೊ ಇದು ಎಳೆ ಕಾಯಿ ಇತ್ತು, ಇದನ್ನು ಹಚ್ಚಿ ಈ ಥರ ಅದರಲ್ಲಿ ಸ್ವಲ್ಪ ಚಟ್ನಿಗೆ ಇಟ್ಕೊಂಡಿದ್ದೀನಿ. ತುಂಬ ಎಳೆಕಾಯಿ ಅಲ್ಲ ಇದು, ಈ ಎಳನೀರು ಕಾಯಿ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ದೋಸೆಗೆ. ಸೊ ಹಂಗಾಗಿ ಇದನ್ನು ಸ್ವಲ್ಪ ಚಟ್ನಿಗೆ ಸ್ವಲ್ಪ ಇಟ್ಕೊಂಡು ದೋಸೆಗೆ ರುಬ್ಬಲಿಕ್ಕೆ ಅಂತ ಹೇಳ್ಬಿಟ್ಟು ಓವರ್ ನೈಟ್ ನೆನೆಸಿದ್ದೀನಿ ಅಕ್ಕಿನ ನಾನು.
ಸೊ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ. ಕಾಯಿ ದೋಸೆ ಕಾಯಿ ದೋಸೆಗೆ ಕಾಯಿ ದೋಸೆಗೆ ಏನೇನು ಹಾಕ್ತೀನಿ ಅಂದರೆ ಕಾಯಿ, ಈರುಳ್ಳಿ, ನೀವು ಅದಕ್ಕೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಅಥವಾ ಹಸಿರು ಮೆಣಸಿನ್ಕಾಯಿ ಈ ಥರ ಎಲ್ಲ ಹಾಕ್ಬೋದು. ಅವಲಕ್ಕಿ ನಿಮ್ಮ ಇಷ್ಟ, ಬೇಕಿದ್ರೆ ನೈಟ್ ನೆನೆಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈ ದೋಸೆ ಹೇಗೆ ಅಂದರೆ ಆವಾಗ ರುಬ್ಬಿ ಆವಾಗ ಮಾಡೋ ಅಂಥ ದೋಸೆ ಇದು. ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಮಾಮೂಲಿ ದೋಸೆಗಿಂತ ಹೇಗೆ ಅಂದರೆ ಇದು ಜಾಸ್ತಿ 3-4 ಎಲ್ಲ ತಿನ್ನೋದಕ್ಕಾಗಲ್ಲ. ಸೊ ತಿಂದಿದ ತಕ್ಷಣ ಪ್ರತಿ ಸಲ ಹೇಳ್ತಾ ಇರ್ತಾರೆ ಮನೆಯವರು, ಕಾಯಿ ದೋಸೆ ತಿಂದಿದ ತಕ್ಷಣ ನಿದ್ದೆ ಬರ್ತಾ ಇರುತ್ತೆ ನನಗೆ ಅಂತ. ಸೊ ಹೆಂಗಾಗ್ಬಿಟ್ಟಿದೆ ಅಂದರೆ ನನ್ನ ವಾಯ್ಸ್ ಯಾವಾಗ ಸರಿ ಹೋಗುತ್ತಪ್ಪ ಅಂತ ಅನಿಸ್ಬಿಟ್ಟಿದೆ. ಇದಕ್ಕೆ ಯಾರಿಗಾದ್ರೂ ಏನಾದರೂ ಸೊಲ್ಯೂಷನ್ ಇದು ಗೊತ್ತಿದ್ದರೆ ಖಂಡಿತ ನನಗೆ ಒಂದು ಕಮೆಂಟ್ ಮಾಡಿ. ಯಾಕೆ ಅಂತಂದರೆ ಸೊ ನನಗೇನು ಮಾಡಿದ್ರೂ ವಾಯ್ಸ್ ಸರಿ ಹೋಗ್ತಾ ಇಲ್ಲ. ಸೊ ಯಾರಿಗಾದ್ರೂ ಇದ್ರ ಬಗ್ಗೆ ಏನಾದರೂ ಮನೆ ಮದ್ದು ಏನಾದರೂ ಗೊತ್ತಿದ್ದರೆ ಖಂಡಿತ ಕಮೆಂಟ್ನಲ್ಲಿ ಶೇರ್ ಮಾಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಕಾಯೆಲ್ಲ ಹಚ್ಕೊಂಡಿದ್ದಾಯಿತು. ತುಂಬ ಎಳೆಕಾಯಿ ಅಲ್ಲ ಇದು, ಸ್ವಲ್ಪ ಬಲ್ತಿದೆ. ಹಂಗಾಗಿ ಎಳೆಕಾಯಿ ಆದರೆ ನಿಮ್ಗೆ ಹೇಳಿದ್ನಲ್ಲ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಸ್ವಲ್ಪ ಇದನ್ನು ಚಟ್ನಿ ಕೂಡ ಎತ್ತಿಟ್ಕೊಂಡು ದೋಸೆಗೆ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಕಾಯಿ ದೋಸೆ ಅಂದರೆ ಮಾಮೂಲಿ ದೋಸೆಗಿಂತ ಕಾಯಿ ದೋಸೆ ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ಈರುಳ್ಳಿ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಒಂದೊಂದು ಸೈಡಲ್ಲೆಲ್ಲ ಇದನ್ನು ನೀರು ದೋಸೆ ಅಂತ ಮಾಡ್ತಾರೆ. ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಇದು ಕೂಡ. ಇದಕ್ಕೆ ಕಾಂಬಿನೇಷನು ಹಸಿ ಕಾಳು ಹಾಕಿ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಸುಜಿತ್ ಯಾವಾಗಲೂ ಚಟ್ನಿ ಕೇಳ್ತಿರ್ತಾನೆ, ಹಾಗಾಗಿ ಚಟ್ನಿ ಮಾಡಿಬಿಡ್ತೀನಿ. ಅವರೆಕಾಳು ಉಸ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಇದಕ್ಕೆ. ಬಟ್ ಕಾಯಿ ದೋಸೆಗೆ ಅವರೆಕಾಳು ಉಸ್ಲಿ ಅಷ್ಟೊಂದು ಮ್ಯಾಚ್ ಆಗಲ್ಲ, ಮಾಮೂಲಿ ದೋಸೆಗೆ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡೋಣ, ಮಧ್ಯಾಹ್ನ ಅವರೆಕಾಳು ಹುಳಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿದೆ. ಇವಾಗ ಬೆಳಗ್ಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ತೊಗೋತಾ ಇದ್ದೀನಿ. ಟ್ಯೂಬ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಫ್ರಿಜ್ಜಲ್ಲಿ. ಒಂದು ಟ್ಯೂಬ್ ಡೈಲಿ ಅದನ್ನು ಬೆಳಗ್ಗೆ ಅರ್ಲಿ ಮಾರ್ನಿಂಗು ಖಾಲಿ ಹೊಟ್ಟೆಗೆ ನಾನು ತೊಗೋತೀನಿ. ಸೊ ಬಿಸಿನೀರು ಹಾಕಿ ಬ್ಲಾಗ್ಗಳನ್ನ ಮಾಡ್ಕೊಂಡಿರ್ತೀನಿ. ಬಟ್ ಎಡಿಟ್ ಮಾಡಲಿಕ್ಕೆ ಟೈಮ್ ಆಗ್ತಾಯಿಲ್ಲ, ವಾಯ್ಸ್ ಕೂಡ ಟೈಮ್ ಆಗ್ತಾಯಿಲ್ಲ. ಹೇಳಿದ್ನಲ್ಲ ವಾಯ್ಸ್ ತುಂಬ ಜಖಮ್ ಆಗ್ತಾಯಿದೆ. ಸೊ ಏನಪ್ಪ ಮಾಡೋದು ಅನ್ನೋ ಥರ ಆಗೋಗ್ಬಿಟ್ಟಿದೆ ಇವಾಗ ನನಗೆ. ಸೊ ಇವಾಗ ಅಕ್ಕಿ ಮತ್ತು ಈರುಳ್ಳಿ, ತೆಂಗಿನಕಾಯಿ, ಬೇಕಿದ್ರೆ ಅವಲಕ್ಕಿ ಹಾಕ್ಕೋಬೋದು. ಇವತ್ತು ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದೇ ಸಲ ರುಬ್ಕೊಂಡು ಒಂದು ಕಡೆ ರೆಸ್ಟಿಗೆ ಇಡ್ತಾ ಇದ್ದೀನಿ. ಇದನ್ನು ಒಂದು 1.5 ಪಾವಷ್ಟು ನೆನೆಸಿರ್ತೀನಿ ಅಷ್ಟೇ, ಜಸ್ಟ್ ಬೆಳಗ್ಗೆ ತಿಂಡಿಗೆ ಆಗೋ ಥರ. ತೀರಾ ಮಿಕ್ಕಿದ್ರೆ ಮಧ್ಯಾಹ್ನ ಹಾಕಲ್ಲ ನಾನು, ಮಧ್ಯಾಹ್ನ ಅಡುಗೆ ಮಾಡ್ಕೊಬಿಡ್ತೀನಿ ಮುದ್ದೆ ಊಟ. ಇನ್ನು ಮಿಕ್ಕಿದ್ರೆ ಸಂಜೆ ಮಕ್ಕಳಿಗೆ ಏನಾದ್ರು ಕೇಳಿದ್ರೆ ದೋಸೆ ಹಿಟ್ಟು ಮಿಕ್ಕಿದ್ರೆ ಸಂಜೆ ಹಾಕ್ಕೊಡ್ತೀನಿ. ಸೊ ಯಾವಾಗೂ ಚೆನ್ನಾಗಿರುತ್ತೆ, ಚಳಿಗಲ್ವ ಸ್ನ್ಯಾಕ್ಸ್ ಥರ ತಿನ್ಕೋತಾರೆ ಸಂಜೆ ಕೊಟ್ಟರೆ. ಸೊ ಹಂಗಾಗಿ ಇವಾಗಷ್ಟೇ ತಿಂಡಿಗಷ್ಟೇ, ಯಾವತ್ತೂ ಅಷ್ಟೇ ತಿಂಡಿಗೆ ಎಷ್ಟು ಬೇಕಷ್ಟೇ ದೋಸೆ, ತಿಂಡಿಗೆ ಎಷ್ಟು ಬೇಕಷ್ಟೇ ಇಡ್ಲಿ, ಹಿಂಗೆ ಮಾಡ್ಕೊಳ್ಳೋದು ನಾನು. ಯಾಕೆಂದರೆ ಮಧ್ಯಾಹ್ನ ನಮಗೆ ಕಂಪಲ್ಸರಿ ಅನ್ನ ಸಾಂಬಾರು ಮುದ್ದೆ ಊಟ ಇರಲೇಬೇಕು ಡೈಲಿ. ಸೊ ನಾನು ಒಂದು ದಿವಸನೂ ಸ್ಕಿಪ್ ಮಾಡಲ್ಲ. ಯಾಕೆಂದರೆ ವೀಡಿಯೋನಲ್ಲಿ ನೋಡ್ತಾ ಇರ್ತೀರ, ವೆರಿ ರೇರ್ ಮುದ್ದೆ ಇಲ್ಲ ಮಧ್ಯಾಹ್ನ ಅಂತ ಸ್ಕಿಪ್ ಮಾಡೋದು. ಇವಾಗ ದೋಸೆಗೆಲ್ಲ ಒಂದು ಕಡೆ ರೆಡಿ ಆಯಿತು, ಚಟ್ನಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅವರೆಕಾಳು ಹಾಕಿ ಹುಳಿ ಮಾಡೋಣ ಇವತ್ತು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸಪ್ಪೆಸರು ಮಾಡೋಣ ಅಂತ ಒಂದು ಕಡೆ ಅಂದ್ಕೊಂಡೆ. ಬಟ್ ಮಕ್ಕಳು ಸುಜಿತ್ಗೆ ಇಷ್ಟ ಆಗುತ್ತೆ, ರೋಹಿತ್ ಯಾವಾಗಲೂ ಸಪ್ಪೆಸರು ಮಾಡ್ತೀರಾ ಅಂತ ಬೇಜಾರು ಮಾಡ್ಕೊತಾನೆ. ಹಾಗಾಗಿ ಇವತ್ತು ಹುಳಿ ಮಾಡೋಣ ಅಂತ ಹೇಳ್ಬಿಟ್ಟು ಅವರೆಕಾಳು, ಆಲೂಗಡ್ಡೆ, ಬದನೆಕಾಯಿ, ಒಗ್ಗರಣೆಗೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಹಾಕ್ಕೊತೀನಿ. ಸೊ ಎರಡನ್ನೂ ಹಾಕಿ ಈ ಟೊಮೊಟೊ ಬೇಯೋದಕ್ಕೆ ಹಾಕ್ಕೊಡ್ತೀನಿ. ಇದ್ರ ಜೊತೆನೇ 1-2 ವಿಷಲ್ ಬರೆಸಿ ಆಮೇಲೆ ಟೊಮೊಟೊ ತಕ್ಕೊಂಡು ಮಸಾಲೆ ರುಬ್ಬಿ ಹಾಕೋದು. ಮಸಾಲೆ ಅಂದರೆ ನಾವು ಈ ಸಾಂಬಾರಿಗೆಲ್ಲ ನಾವು ಈರುಳ್ಳಿ, ಬೆಳ್ಳುಳ್ಳಿ ಜಸ್ಟ್ ಒಗ್ಗರಣೆ ಅಷ್ಟೇ, ಶುಂಠಿ ಈ ಥರದ್ದೆಲ್ಲ ಏನು ಹಾಕೋದಿಲ್ಲ. ಸ್ವಲ್ಪ ಹುಣಸೆ ಹುಳಿನ ಕಿವುಚ್ಕೊಂಡು ಲಾಸ್ಟಲ್ಲಿ. ಅವರೆಕಾಳು ತುಂಬಾ ಚೆನ್ನಾಗಿತ್ತು. ಬಟ್ ಅವರೆಕಾಳಿದ್ರೆ ಸಾಂಬಾರಿಗೆ ತೊಂದರೆ ಇಲ್ಲ, ಏನಾದರೂ ಒಂದು ಮಾಡ್ಬೋದು. ಹಸಿ ಕಾಳು ಮನೇಲಿತ್ತು ಅಂತಂದರೆ. ಬಟ್ ಏನು ಅಂದರೆ ಸುಲಿಯೋದಕ್ಕೆ ತುಂಬಾ ಬೇಜಾರು. ಸೊ ಹಾಗಾಗಿ ಅವರೆಕಾಯಿ ಥರಲ್ಲ, ಅವರೆಕಾಳೆ ತಂದುಬಿಡ್ತೀವಿ ನಾವೊಂದು. ಇವಾಗ ನೋಡಿ ಎಲ್ಲ ಸಾಂಬಾರಿಗೆ ಕೂಗಿಸ್ಕೊಂಡಿದ್ದಾಯಿತು. ಇದು ಚಟ್ನಿಗೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ. ಇನ್ನು
ಮೊಳಕೆ ಕಾಳುಗಳನ್ನ ಬಾಕ್ಸ್ಗೆ ಹಾಕಿ ಇಟ್ಕೋತಾ ಇದ್ದೀನಿ. ಮನೇಲಿ ನಿಮಗೆ ಗೊತ್ತೇ ಇದೆ, ಯಾವಾಗಲೂ ಸ್ಟಾಕ್ ಇರುತ್ತೆ. ಕಡಲೆಕಾಳಂತೂ ತಿಂತಾ ಇರ್ತೀನಿ, ಯಾವಾಗಲೂ ನೆನೆಸಿ ಮೊಳಕೆ ಬರೆಸಿ ಇಟ್ಕೊಂಡಿರ್ತೀನಿ. ಇದು ಅಷ್ಟೇ, ಹೆಸ್ರು ಕಾಳು ಅಂದರೆ ತುಂಬಾ ಇಷ್ಟ. ಬಟ್ ಇದರಲ್ಲೆಲ್ಲ ರಿಚ್ ಪ್ರೋಟೀನ್ ಇರುತ್ತೆ. ಡಯಟ್ ಮಾಡೋರಿಗೆ, ವರ್ಕೌಟ್ ಮಾಡೋರಿಗೆ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಸೊ ಇದೆಲ್ಲ ನಾವು ಹೆಣ್ಮಕ್ಳು ಡೈಲಿ ತೊಗೋಬೇಕು. ಹೆಲ್ತ್ಗೆ ಭಾಳ ಬೆನಿಫಿಟ್ ಇರುತ್ತೆ ಇದರಿಂದ. ಇಟ್ಟು ಬೇಜಾರು ಮಾಡ್ಕೋಬೇಡಿ, ನನ್ನ ವಾಯ್ಸಿಂದ ಇರಿಟೇಟ್ ಆಗ್ತಾ ಇದ್ದಾರೆ. ಆದಷ್ಟು ಬೇಗ ಸರಿ ಮಾಡ್ಕೋತೀನಿ. ಸೊ ಇನ್ನು ಇದರ ಕಂಟಿನ್ಯೂಸ್ ಬ್ಲಾಗ್ ಮುಂದಿನ ಬ್ಲಾಗಲ್ಲಿ ಬರುತ್ತೆ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಮುಂದಿನ ಒಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.